Hi guys, welcome back to my YouTube channel. ಡೇ 4 ಇನ್ ನೆಲ್ಲೂರು. ನಾವಿವಾಗ ಹೊರಗೆ ಹೋಗ್ತಾ ಇದ್ದೀವಿ. ಟೈಮ್ ಅರೌಂಡ್ 6 o'clock ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಂಧ್ರ ಪ್ರದೇಶ್ ಸ್ಟೇಟಲ್ಲಿರುವಂತಹ ನೆಲ್ಲೂರು ಒಂದು ಡಿಸ್ಟಿಕ್. ಇದು ಸ್ವಲ್ಪ ದೊಡ್ಡ ಡಿಸ್ಟಿಕ್ಕೆ, ತುಂಬ ಚಿಕ್ಕದಂತ ಏನೂ ಇಲ್ಲ, ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ. ನಾನು ಆದಷ್ಟು ನೆಲ್ಲೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ನಮ್ಮ ಕರ್ನಾಟಕನ ಬಿಟ್ಟು, ನಮ್ಮ ಮನೇನ ಬಿಟ್ಟು ಅರೌಂಡ್ 5 days ಆಗಿದೆ. 5 ದಿನದಿಂದ ಇಲ್ಲೇ ಇದ್ದೀವಿ. ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಬ್ಲಾಗ್ಸ್ನ ಯಾವಾಗಲೂ ನೋಡ್ತಾ ಇರಿ. ನಿಮಗೆ ಮೊದಲೇ ಹೇಳಿರೋ ಹಾಗೆ ವೀಕ್ಲಿ 3 days ಮಾತ್ರ ಅಪ್ಲೋಡ್ ಮಾಡ್ತೀನಿ. ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ. ಆವತ್ತು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿದೆ ಅನಿಸುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನೀವು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಾವಿವತ್ತು ಬಂದಿರೋದು ಚಿಲ್ಡ್ರನ್ಸ್ ಪಾರ್ಕ್ ಇನ್ ನೆಲ್ಲೂರು. ದೊಡ್ಡದಾಗಿದೆ ಇದು. ಹೇಗಂದರೆ ನಮ್ಮ ಹಾಸನಲ್ಲಿ ಗೆಂಡೆಕಟ್ಟೆ ಪಾರ್ಕ್ ಎಲ್ಲ ಇದೆಯಲ್ಲ, ಬ್ಯಾಂಗ್ಳೂರಲ್ಲಿ ಬನ್ನಾರ್ಘಟ್ಟ, ಈ ಥರ ಇಲ್ಲೂ ಚೆನ್ನಾಗಿದೆ. ನಾವು ಸಂಜೆ ಬಂದಿರೋದ್ರಿಂದ ಸಖತ್ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ತುಂಬ ದಿನದಿಂದ ವಾಕ್ ಮಾಡಿರಲಿಲ್ಲ, ಹೊರಗೆ ಹೋಗಿರಲಿಲ್ಲ. ಇವತ್ತೊಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತಾ ಇದೆ. ತುಂಬ ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಇದ್ದಾರೆ ಅಂತ ಅನ್ಕೋತೀನಿ. ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡು. ಎಲ್ಲದರಲ್ಲೂ ಮಕ್ಕಳು ಕೂಡ ಆಟ ಆಡಿದ್ರು, ಎಂಜಾಯ್ ಮಾಡಿದ್ರು. ನಾನು ತುಂಬ ದಿನ ಆಗಿತ್ತು ಅಂತ ವಾಕ್ ಮಾಡ್ತಾ ಇದ್ದೆ. ತುಂಬ ದೊಡ್ಡ ಪಾರ್ಕ್ ಇದು. ಎಷ್ಟೊತ್ತು ವಾಕ್ ಮಾಡಿದ್ರು ಮುಗಿತಾನೆ ಇಲ್ಲ, ಅಷ್ಟು ದೊಡ್ಡ ಪಾರ್ಕ್. ಹಾಗೆ ಇಲ್ಲಿ ಫ್ಲವರ್ಸ್ ಇತ್ತು. ಫ್ಲವರ್ಸ್ನ ನೋಡಿ ಖುಷಿಪಟ್ಟೆ. ನನಗೆ ಫ್ಲವರ್ಸ್ ಅಂದರೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ. ಫ್ಲವರ್ಸ್ ನೋಡಿಕೊಂಡು ಮುಂದೆ ಹಾಗೆ ನಡ್ಕೊಂಡು ಹೋದೆ. ಇಲ್ಲಿ ನೋಡಿದ್ರೆ ಎಲ್ಲ ಚೆಸ್ ಆಡ್ತಾಯಿದ್ರು. ನಾರ್ಮಲಾಗಿ ನಾನು ಚಿಕ್ಕ ಚೆಸ್ ಬೋರ್ಡಲ್ಲಿ ಆಟ ಆಡೋದನ್ನ ನೋಡಿದ್ದೀನಿ. ಇಷ್ಟು ದೊಡ್ಡದಾಗಿ ಮನುಷ್ಯರೇ ನಿಂತ್ಕೊಂಡು ಚೆಸ್ ಆಡೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗೆ ಚೆಸ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಸೊ ಜಾಸ್ತಿ ಹೊತ್ತೇನು ನೋಡಬೇಕಂತ ಅನ್ನಿಸ್ಲಿಲ್ಲ. ಬಟ್ ಎಲ್ಲರೂ ತುಂಬ ಸೀರಿಯಸ್ ಆಗಿ ಚೆನ್ನಾಗಿ ಆಟ ಆಡ್ತಾಯಿದ್ರು. ಸ್ಕೇಟಿಂಗಾ? ಕತ್ಲೆನೇ ಆಗೋಯ್ತು. ಕತ್ಲೆ ಆದರೂ ನಮ್ಮ ಮಕ್ಕಳು ಆಟ ಅಂತೂ ಮುಗಿಲಿಲ್ಲ. ಸೂರ್ಯ ಮುಳುಗ್ದ. ಮಕ್ಕಳಿಗೆ ಆಟ ಆಡೋ ಎನರ್ಜಿ ಅಂತೂ ಕಡಿಮೆ ಆಗಿಲ್ಲ. ಇನ್ನೂ ಅವ್ರು ಆಟ ಆಡ್ತಾನೆ ಇದ್ರು. ಸೊ ನಾನೊಂದು ಸೈಡಲ್ಲಿ ಕುತ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ತಾ ಎಲ್ಲರನ್ನೂ ನೋಡ್ತಾ ಕೂತ್ಕೊಂಡಿದ್ದೆ. ಎಷ್ಟು ಜನ ಇದ್ದಾರೆ ನೋಡಿ ಪಾರ್ಕಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾರೂ ಬೇಗ ಎದ್ದು ಹೋಗ್ತಾನೆ ಇಲ್ಲ. 7 o'clock or 7:10 ಆಗಿತ್ತು ಟೈಮ್. ನಾವಿನ್ನು ಹೊರಡೋಣ ಮನೆಗೆ ಅಂತ ಹೊರಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮಕ್ಕಳು ಸುಮ್ಮನೆ ಇರ್ತಾರ, ಇಷ್ಟೊತ್ತು ಆಟ ಆಡ್ಕೊಂಡು ಬಂದಿದ್ದೀವಿ, ಸುಸ್ತಾಗ್ತಿದೆ, ಏನಾದರೂ ಬೇಕು ಅಂದರು. ಸೊ ಮತ್ತೆ ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಇಲ್ಲಿಂದ ನಮ್ಮ ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು kg ದಪ್ಪ ಆಗ್ತೀನಿ ಅಂತ ಗೊತ್ತಿಲ್ಲ. 3 ದಿನದಿಂದನೂ ನೈಟ್ ತಿರುಗ್ತಾನೇ ಇದ್ದೀವಿ. ಹಗಲೊತ್ತಲ್ಲಿ ತಿರ್ಗೋಕ್ಕಾಗಲ್ಲ ಅಂತ ರಾತ್ರಿ ಹೊತ್ತಲ್ಲಿ ತಿರುಗ್ತಾ ಇದ್ದೀವಿ. ನಾಳೆ ನಮ್ಮ ಅಣ್ಣನ ಬರ್ಡೇ ಇದೆ, ಸೊ ಅವ್ರ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು. ಶುಭ ಮಸ್ತುಗೆ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಿ ಬಟ್ಟೆ ಅಂತ ಹೇಳಿದರು. ಸೊ ವಿಸಿಟ್ ಮಾಡೋಣ ಒಂದ್ಸತಿ, ಹೇಗಿದೆ ಕ್ಲಾತ್ಸ್ ಅಂತ ನೋಡೋಕ್ಕಂತ ಹೋಗಿದ್ದೀವಿ. ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ. ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಪ್ರಕಾರ ನಿಮ್ಮ ಸಜೆಷನ್ಸ್ನ ರಿಸೀವ್ ಮಾಡಿಕೊಂಡು ಅದ್ರ ಬೇಸಿಸ್ ಆಗಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಚಿರು ಅಣ್ಣನ ಬರ್ಡೇ ಇರೋದ್ರಿಂದ ಅವ್ರ ಬರ್ಡೇಗೆ ಅವರು ಕ್ಲಾತ್ಸ್ ತಗೋಬೇಕಂತ ಹೇಳಿದರು. ಸೊ ಮೇಲ್ಗಡೆ 2nd ಫ್ಲೋರಲ್ಲಿ ಇದ್ದಿದ್ದು ಮೆನ್ ಸೆಕ್ಷನ್, ಅಲ್ಲಿಗೆ ಹೋಗಿ ಬಟ್ಟೆ ನೋಡ್ತಾ ಇದ್ದೀವಿ. She video answer dega. We came here to get clothes. If we didn't answer that correctly. To whom? For whom you are buying the clothes? That is to my baba. Why? Is there any reason? His birthday today. I mean tomorrow.
ನಮ್ಮ ಮಕ್ಕಳು ಎಲ್ಲಿಗೆ ಬಂದರೂ ಅವ್ರಿಗೆ ಆಟ ಆಡೋದೇ ದೊಡ್ಡ ಸಿರಿ. ಅವ್ರ ಪಾಡಿಗೆ ಅವ್ರು ಶಾಪಿಂಗ್ ಮಾಡ್ತಾಯಿದ್ರು ಅಣ್ಣವರು. ಇವರು ಪೂರ್ತಿ ಶಾಪಿಂಗ್ ಮಾಲ್ ಗಿರ ಅಂತ ತಿರ್ಕೊಂಡು ಆಟ ಆಡ್ತಾ ಇದ್ದಾರೆ. ಮೆನ್ ಸೆಕ್ಷನಲ್ಲಿ ನಾನೇನು ನೋಡೋಂಗಿರಲ್ವಲ್ಲ, ಸೊ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ವಿಮೆನ್ ಆಗಿದ್ದರೆ ನಾನು ಕ್ಲಾತ್ಸ್ ನೋಡೋಣ ಅಂದ್ಕೊಂಡಿದ್ದೆ, ಬಟ್ ಮೆನ್ ಸೆಕ್ಷನಲ್ಲಿ ನಾವಿನ್ನೇನು ನೋಡೋಕ್ಕಾಗುತ್ತೆ. ಸೊ ನಾನೆಲ್ಲ ಮಿರರ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಇಲ್ಲಿ ದೇವ್ರನ್ನ ಸಹ ಇಟ್ಟಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ ದೇವರು, ಲಕ್ಷಣವಾಗಿ ಶೈನಿಂಗ್ ಆಗಿ ನೋಡಿದ್ರೇ ಖುಷಿ ಆಗ್ತಾಯಿತ್ತು. ಹಾಗೆ ಫಸ್ಟ್ ಫ್ಲೋರಲ್ಲಿ ಬಿಲ್ಲಿಂಗ್ ಮಾಡಿಸೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಸೇಮ್ ಪ್ಲೇಸಲ್ಲಿ ಕೆಳಗಡೆ ಗೋವಿಂದ ಸ್ವಾಮಿನ ಇಟ್ಟಿದ್ರು. ಸಖತ್ ಚೆನ್ನಾಗಿದೆ ನೋಡಿ ದೇವರು. ಎಷ್ಟು ಇರಿ ಇನ್ನೂ ನಮ್ಮ ವಿಡಿಯೋ ಮುಗ್ದಿಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಫೇಮಸ್ ಐಸ್ ಕ್ರೀಮ್ ಶಾಪ್ ಅಂತೆ, ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ರು. ಸೊ ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಎಷ್ಟು ಜನ ನೋಡಿ ಊರಲ್ಲಿ, ಯಪ್ಪ ದೇವ್ರೆ, ಎಷ್ಟೊತ್ತಾದರೂ ತಿರುಗ್ತಾನೇ ಇರ್ತಾರೆ, ಜನಗಳಂತೂ ಕಡಿಮೆ ಆಗಲ್ಲ. ಒಳಗೆ ಹೋಗಿ ಆರ್ಡರ್ ಮಾಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕೂತಿದ್ವಿ. ನಾನು ಎದ್ದು ಹೊರಗೆ ಬಂದೆ. ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಟ್ರೈ ಮಾಡ್ತಾಯಿದ್ದೀನಿ. ಯಾವಾಗಲೂ ನನ್ನ ಫೇವ್ರೆಟ್ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನೋದು ನಾನು. ಇಲ್ಲೇನೋ ಮ್ಯಾಂಗೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಮ್ಯಾಂಗೋ ಐಸ್ ಕ್ರೀಮ್ನೇ ತಿಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪಲ್ಗುಣಿ ವ್ಲಾಗ್ಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.